ಆವಾಗಲೇ ಹೇಳಿದಾಗೆ ಕಂಟ್ರೋಲ್ ರೂಮ್ಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ. ಆದರೆ ತೆರವು ಕಾರ್ಯ ಆಗಿರೋದು ಕೆಲವೊಂದು ಕಡೆಗಳಲ್ಲಿ ಮಾತ್ರ. ಅದನ್ನು ಹೊರತುಪಡಿಸಿದ್ರೆ ಈಗಲೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಆಗಿರುವಂತಹ ಅವಾಂತರಗಳು ಇವೆಲ್ಲವೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಮಳೆ ಆರಂಭ ಆಗೋದಕ್ಕೂ ಮುಂಚೆನೆ ಅಧಿಕಾರಿಗಳು ಒಮ್ಮೆ ಹೇಳ್ತಾರೆ ಈ ಬಾರಿ ಮಳೆಗೆ ಎಲ್ಲಾ ರೀತಿ ಸಿದ್ಧತೆಗಳಾಗಿದೆ, ಯಾವ ಸಮಸ್ಯೆನೂ ಆಗದೇ ಇರೋ ರೀತಿ ನೋಡ್ಕೊಳ್ತೀವಿ, ನಮ್ಮ ಫೋರ್ಸ್ ರೆಡಿ ಆಗಿದೆ, ಜನರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದಾಗಿ. ಆದರೆ ಒಂದೇ ಒಂದು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಕಂಟ್ರೋಲ್ ರೂಮ್ಗೆ ಕಾಲ್ಗಳ ಹೊಳೆಯೇ ಹರಿತಾ ಇದೆ. ಅಷ್ಟರ ಮಟ್ಟಿಗೆ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮರಗಳನ್ನ ತೆರವುಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ. ಕೆಲವೊಂದಷ್ಟು ಕಡೆಗಳಲ್ಲಾಗಿದೆ, ಇನ್ನೊಂದಷ್ಟು ಕಡೆಗಳಲ್ಲಿ ಪರಿಸ್ಥಿತಿ ಹಾಗೇ ಇದೆ. ಮೆಟ್ರೋ ಹಳಿ ಮೇಲೆ ಬಿದ್ದಂತ ಮರವನ್ನ ಇದಾಗಲೇ ತೆರವುಗೊಳಿಸಿ ಸುಗಮ ಸಂಚಾರಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ದೃಶ್ಯಗಳೇ ಸಾರಿ ಹೇಳ್ತಾ ಇದೆ ನಿಮಗೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಈ ಕ್ಷಣಕ್ಕೂ ಕೂಡ ಅನ್ನೋದನ್ನ. ಇನ್ನು ಧಾರಾಕಾರ ಮಳೆಯಿಂದ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆ ಹಾನಿ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿಎಂ ಡಿಕೆಶಿ. ಮಳೆ ಹಾನಿಯನ್ನ ತಡೆಗಟ್ಟುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಳೆ ಬಗ್ಗೆ ರಾತ್ರಿಯಿಡೀ ಮಾಹಿತಿಯನ್ನ ಪಡಿತೀನಿ ಅನ್ನೋದಾಗಿ ಡಿಕೆಶಿ ಹೇಳಿದ್ದಾರೆ. ಹಾನಿ ಬಗ್ಗೆ ಕಂಟ್ರೋಲ್ ರೂಮ್ನಲ್ಲಿ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಹಾಗಾಗಿ ಮಳೆ ಹಾನಿ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಎಲ್ಲೆಲ್ಲಿ ಏನೇನ್ ಸಮಸ್ಯೆಗಳಾಗಿದೆ ಅನ್ನೋದರ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಮಳೆ ಹಾನಿಯನ್ನ ತಡೆಗಟ್ಟುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮಳೆ ಬಗ್ಗೆ ರಾತ್ರಿಯಿಡೀ ಮಾಹಿತಿಯನ್ನ ಪಡಿತೀನಿ ಅನ್ನೋದಾಗಿ ಡಿಕೆಶಿ ಹೇಳ್ತಾ ಇದ್ದಾರೆ. ಹಾನಿ ಬಗ್ಗೆ ಕಂಟ್ರೋಲ್ ರೂಮ್ನಿಂದ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ಅಲರ್ಟ್ ಆಗಿದ್ದಾರೆ. ಬಹಳ ಕಡೆ ಮರಗಳು ಕೂಡ ಬಿದ್ದಿದೆ. ಎಲ್ಲ ಜಾಗೃತಿಯಾಗಿ ಎಲ್ಲೆಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅದಕ್ಕೆಲ್ಲ ಈಗಾಗಲೇ ವ್ಯವಸ್ಥೆನ ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ. ಕಂಟ್ರೋಲ್ ರೂಮಲ್ಲಿ ಕೂಡ ನಾನು ವಾಚ್ ಮಾಡಿದ್ದೀನಿ. ಕಂಟ್ರೋಲ್ ರೂಮಲ್ಲೂ ಆಕ್ಟಿವ್ ಆಗಿ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಟ್ರಾಫಿಕ್ಗೆ ಎಲ್ಲೆಲ್ಲಿ ನೀರು ನಿಂತುವಂಥ ಸಂದರ್ಭ ಇದೆ ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಆಗ್ತಾ ಇದೆ, ಜಾಸ್ತಿ ಮಳೆ ಬರ್ತಾ ಇದೆ. ಇಲ್ಲೇ ನಾನು ಇಲ್ಲಿ ಬರ್ಬೇಕಾದ್ರೆ ಈ ಮೀಟಿಂಗ್ ಬರ್ಬೇಕಾದ್ರೆ ನನಗೆ ನನ್ನ ವೆಹಿಕಲ್ಲೇ ಬರೋಕ್ಕಾಗ್ತಿರಲಿಲ್ಲ. ಈ ರೋಡಲ್ಲೇ 2.5 ಅಡಿ 3 ಅಡಿ ನೀರಿತ್ತು. ವಿಧಾನಸೌಧ ಎಂಟ್ರೆನ್ಸ್ ಅಲ್ಲೇ ಈ ಬಸವೇಶ್ವರ ಸರ್ಕಲಲ್ಲೇ ಮರ ಬಿದ್ದೋಗಿತ್ತು. ಸೊ ನನಗೆ ತೊಂದರೆ ಆಯಿತು. ಆದರೆ ನಮ್ಮ ಅಧಿಕಾರಿಗಳೆಲ್ಲ ನಾವು ಮಾಡ್ತಾ ಇದ್ದೀವಿ. ನಾನು ಈಗ ರಾತ್ರಿಯೆಲ್ಲ ವಾಚ್ ಮಾಡ್ತೀನಿ. ಅಧಿಕಾರಿಗಳೆಲ್ಲ ಅಲರ್ಟ್ ಆಗಿದ್ದಾರೆ. ಡಿಕೆಶಿ ಅವರು ಹೇಳ್ತಾ ಇದ್ರು ಅವ್ರಿಗೂ ಕೂಡ ಸಮಸ್ಯೆ ಆಗಿತ್ತು ಟ್ರಾವೆಲ್ ಮಾಡಬೇಕಾದ್ರೆ ಅನ್ನೋದಾಗಿ. ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಏನಾಗಿದೆ, ನಷ್ಟ, ಇವೆಲ್ಲದರ ಮಾಹಿತಿಯನ್ನ ಪಡಿತೀನಿ ಅನ್ನೋದಾಗಿ ಕೂಡ ಹೇಳ್ತಾ ಇದ್ರು. ಇನ್ನು ರಾತ್ರಿಯಿಡೀ ಮಾಹಿತಿಯನ್ನ ಪಡೆಯುವಂತದನ್ನ ಕೂಡ ಹೇಳಿದ್ರು. ಮಳೆ ಹಾನಿಯನ್ನ ತಡೆಗಟ್ಟುವುದಕ್ಕೆ ಏನೇನ್ ಕ್ರಮಗಳನ್ನ ಕೈಗೊಳ್ಳಬೇಕೋ ಅದನ್ನ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಅನ್ನೋದಾಗಿ ಅವರು ಮಾತನಾಡ್ತಾ ಇದ್ರು. ಬೆಂಗಳೂರು ಮೈಸೂರು ಹೆದ್ದಾರಿಗೆ ಜಲಕಂಟಕ, ನದಿಯಂತಾಗಿದೆ ಸರ್ವಿಸ್ ರಸ್ತೆ. ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಶೇಷಗಿರಿ ಟೋಲ್ನಿಂದ ಮೈಸೂರು ರಸ್ತೆ ತನಕ ಸಂಪೂರ್ಣ ಟ್ರಾಫಿಕ್. ಕತ್ತಲಿರೋದ್ರಿಂದ ರಸ್ತೆ ದಾಟುವುದಕ್ಕೂ ಕೂಡ ವಾಹನ ಸವಾರರು ಪರದಾಡಬೇಕಾಯಿತು. ಶೇಷಗಿರಿ ಟೋಲ್ನಿಂದ ಮೈಸೂರು ರಸ್ತೆ ತನಕ ಟ್ರಾಫಿಕ್ ಉಂಟಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಜನರನ್ನ ಕಾಡಿದೆ. ಇವತ್ತು ಸರ್ವಿಸ್ ರಸ್ತೆಯೇ ನದಿಯಂತಾಗಿದೆ. ಸವಾರರು ಪರದಾಡುವಂತಾಯ್ತು. ಜೊತೆಗೆ ಟ್ರಾಫಿಕ್ ಜಾಮ್ನ ಬಿಸಿ ಕೂಡ ತಟ್ಟಿದೆ. ಇವತ್ತು ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ಅಂತ. ಬೆಂಗಳೂರು ಮೈಸೂರು ಹೆದ್ದಾರಿಯ ದೃಶ್ಯ ಇದು. ರಸ್ತೆ ಕೆರೆಯಂತಾಗಿದೆ. ವಾಹನಗಳು ನಿಂತಲ್ಲೇ ನಿಂತಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ಬಹಳ ನಿಧಾನಗತಿಯಲ್ಲಿ ಮೂವ್ ಆಗ್ತಾ ಇರುವಂತ ವಾಹನಗಳು. ರಾತ್ರಿ ಆದರೂ ಕೂಡ ಟ್ರಾಫಿಕ್ ಸಮಸ್ಯೆ ನಿಲ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮಳೆಯಾಗಿದೆ. ರೋಡ್ನಲ್ಲಿ ಹೇಗೆ ನೀರು ಹರಿತಾ ಇದೆ ಅನ್ನುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಕತ್ತಲಿರೋದ್ರಿಂದ ರಸ್ತೆ ದಾಟೋದಕ್ಕೂ ಕೂಡ ವಾಹನ ಸವಾರರು ಪರದಾಡಬೇಕಾಯ್ತು. ಪವರ್ ಸಮಸ್ಯೆ ಕಾಡುತ್ತೆ. ಮಳೆ ಬರ್ತಾ ಇದ್ದಾಗೆ ಅಲ್ಲಲ್ಲಿ ಪವರ್ ಕಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಈ ಪವರ್ ಕೇಬಲ್ ಮೇಲೂ ಕೂಡ ಮರಗಳು ಬಿದ್ದಿರ್ತವೆ. ಮತ್ತೇನು ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಪವರ್ ಸಪ್ಲೈನ ಕಟ್ ಮಾಡ್ತಾರೆ.
ರಸ್ತೆಯಲ್ಲಿ ಹೋಗೋರಿಗೂ ಸಮಸ್ಯೆ, ಕತ್ತಲಿರೋದ್ರಿಂದ ರೋಡ್ ಕ್ರಾಸ್ ಮಾಡೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ವಾಹನ ಸವಾರರ ಪರದಾಟ ಹೇಳತೀರದಾಗಿದೆ. ಇವತ್ತಿನ ದಿನ ಸಂಜೆಯ ನಂತರದಲ್ಲಿ ಸರಿಯಾಗಿ ಎಲ್ಲರೂ ಕೂಡ ಕಚೇರಿ ಕೆಲಸ ಬಿಟ್ಟು ಮನೆಗೆ ಸೇರೋ ಸಮಯ, ಆ ಸಮಯಕ್ಕೆ ಸರಿಯಾಗಿ ಮಳೆ ಶುರುವಾಯಿತು. ಆ ಮಳೆಗೆ ಸಂಪೂರ್ಣವಾಗಿ ರಸ್ತೆಗಳೇ ಕೆರೆಯಂತಾಗಿದೆ.